ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ವೇಳೆ ಸಚಿವ ರಾಜಣ್ಣ ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದ್ದು ಖಂಡನೀಯ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರು ಸಾಯುವ ವಯಸ್ಸಿನಲ್ಲಿ ಬಿಜೆಪಿ ಜೊತೆ ಮೈತ್ರಿ ಬೇಕಿತ್ತ ಎಂಬ ಮಾತುಗಳನ್ನಾಡಿ ದೇವೇಗೌಡರಿಗೆ ಅಗೌರವ ತೋರುವ ಕೆಲಸ ಮಾಡಿದ್ದಾರೆ. ದೇವೇಗೌಡರ ದೇಹಕ್ಕೆ ಮಾತ್ರ ವಯಸ್ಸಾಗಿದೆ, ಆದರೆ ಅವರ ಚಿಂತನೆಗಳಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ. ಅಪವಿತ್ರ ಮೈತ್ರಿ ಎನ್ನುವ ಕಾಂಗ್ರೆಸ್ ನಾಯಕರು ಈ ಹಿಂದೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿದ್ರು, ಅದು ಅಪವಿತ್ರ ಅಲ್ವಾ ಎಂದು ಪ್ರಶ್ನಿಸಿದ್ರು. ಇದೇ ರಾಜಣ್ಣ ಈ ಹಿಂದೆ ಜೆಡಿಎಸ್ನಲ್ಲಿ ಶಾಸಕರಾಗಿದ್ದಾಗ ಎಷ್ಟು ಮತ ಪಡೆದಿದ್ರು ಎಂಬುದನ್ನ ಸಚಿವ ರಾಜಣ್ಣ ಯೋಚಿಸಬೇಕು. ನಾಯಕ್ ಸಮಾಜವನ್ನ ಎಸ್ಟಿಗೆ ಸೇರಿಸಲು ದೇವೇಗೌಡರ ಶ್ರಮ ಅಪಾರ. ಅವರ ಹೋರಾಟದ ಫಲವಾಗಿ ಮೀಸಲಾತಿ ಸಿಕ್ಕಿ ಇಂದು ಎಸ್ಟಿ ಸಮುದಾಯದ ಅನೇಕ ಶಾಸಕರು ರಾಜಕೀಯಕ್ಕೆ ಬರಲು ಕಾರಣ ಆಗಿದೆ ಎಂಬುದನ್ನ ಯೋಚಿಸುವ ಅಗತ್ಯ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸಚಿವರಿಗೆ ಈ ಬಾರಿ ಎಂಪಿ ಅಭ್ಯರ್ಥಿಗಳನ್ನ ಗೆಲ್ಲದೇ ಇದ್ರೆ ತಮ್ಮ ಸಚಿವ ಸ್ಥಾನಗಳಿಗೆ ಕಂಟಕ ಬರಲಿದೆ ಎಂಬ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಹತಾಶರಾಗಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕೂಡ ಒಗ್ಗಟ್ಟಾಗಿ ಇದ್ದ ಕಾಂಗ್ರೆಸ್ನಲ್ಲಿ ಒಡಕು ಸೃಷ್ಟಿ ಮಾಡಿ ಸ್ವಪಕ್ಷದವರ ನಡುವೆ ಗಲಾಟೆ ಮಾಡಿಸುವ ಕೆಲಸ ಮಾಡಿದ್ದಾರೆ ಎಂದ ಲಿಂಗೇಶ್, ಹಾಸನ ಜಿಲ್ಲೆಗೆ ರಾಜಣ್ಣ ಅವರ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದಾರೆ. ಮೊನ್ನೆ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುದ್ದಾ ಹನುಮೇಗೌಡರು ನಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಹಾಸನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆದಂತಹ ಮಿನಿಸ್ಟರ್ ಮಿಸ್ಟರ್ ಕೆ ಎನ್ ರಾಜಣ್ಣನವರು ದೇವೇಗೌಡರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ದೇವೇಗೌಡರು ಸಾಯುವ ವಯಸ್ಸಿನಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಬೇಕಾಗಿತ್ತ ಎಂಬುದಾಗಿ ಟೀಕೆ ಮಾಡಿದ್ದಾರೆ. ಸಾಯುವ ವಯಸ್ಸು ಎಷ್ಟು ಅನ್ನೋದ ಇವರಲ್ಲ, ಇವರು ಬ್ರಹ್ಮ ಅಲ್ಲ, ದೇವರು ಅದನ್ನು ನಿಗದಿ ಮಾಡಿರ್ತಾರೆ. ವಯಸ್ಸು ಮುಖ್ಯ ಅಲ್ಲ, ಆ ವಯಸ್ಸಿನಲ್ಲಿ ಇರ್ತಕ್ಕಂಥ ಒಂದು ವಿಲ್ ಪವರ್, ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ಚಿಂತನೆ ಇಟ್ಕೊಂಡು 92ರ ವಯಸ್ಸಿನಲ್ಲೂ ಸಹ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿಕೊಂಡು ಅವರು ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಇರ್ತಕ್ಕಂಥ ವಿಲ್ ಪವರ್. ಏನ್ ರಾಜಣ್ಣ ತಿಳ್ಕೊಂಡಿದ್ದಾರೆ ನಾನಿನ್ನು ಯಂಗ್ಸ್ಟರ್ ಅಂತ, ಅವ್ರಿಗೆ ಎಷ್ಟು ವಯಸ್ಸಾದ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಮುಖಂಡರಾದ ಅಕ್ಬರ್, ವಿಶ್ವನಾಥ್, ಜಗದೀಶ್ ಇತರರು ಹಾಜರಿದ್ದರು.